ಶುಗರ್ ನಾರ್ಮಲ್ ಇದೆ ಒಂದು ತಿಂಗಳಿಂದ. 85 ಇಂದ 110, 130 ಇಂದ 145 ರೇಂಜಲ್ಲೇ ಇದೆ. ವೀಕ್ಲಿ ಚೆಕ್ ಮಾಡಿಸ್ತಾ ಇದ್ದೆ. ಒಳಗಡೆ ಇನ್ಸುಲಿನ್ ಇದಾಯ್ತು ಅಂದರೆ ಇದೆ ಬೀಟಾ ಸೆಲ್ಸ್. ಇದಕ್ಕೇನು ಇಲ್ಲ. ಓಕೆ, ಇದಕ್ಕೆ ಪರ್ಸನ್ ವಿಲ್ ಡೈ ವಿತ್ ಪೇನ್. ಈಗ ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೊಂಡ್ರೆ ಕಿಡ್ನಿ ಡಿಸೀಸ್ ಬರೋದೇ ಇಲ್ವಾ ಜೀವನ ಪೂರ್ತಿ? 390 ಇದ್ದಿದ್ದು 15 ದಿನಕ್ಕೇನೆ 120, 150 ಆಗಿದೆ. ಇದು ಎಲ್ಲ ಸುರಿಯೋಗಿ ಎಷ್ಟು ಖುಷಿಯಾಗಿ ಬಂದರು ಅಂದರೆ ಅವ್ರ ಸೊಸೈಟಿ ಕರ್ಕೊಂಡು ನನ್ನ ಹತ್ರ. ಸೊ ಆದ್ದರಿಂದ ನಾನೇನು ಹೇಳೋದಂದ್ರೆ 100% ಇದರಿಂದ ಅವ್ರು ರಿವರ್ಸ್ ಆಗ್ತಾರೆ. ಅದು ಯಾವಾಗ ಲಿವರ್ ನಾವು ಅಂದ್ಕೊಳ್ತೀವಿ ಮುಂಚ್ಕೊಳ್ಳೋದು ಅಂತ ಮುನ್ಸ್ ಮಾಡ್ಕೊಳ್ಳೋದು, ಸಿಟ್ ಮಾಡ್ಕೊಂಡು. ಸೊ ಆವಾಗ ಏನಾದ್ರು ಕೆಲಸ ಮಾಡಲ್ಲ, ನಾನು ಮಾಡೋದ ಕೆಲಸ ಅಂತ. ನಮಸ್ಕಾರ ವಿಶ್ವವಂತಗಳಿಗೆ. ಡಾಕ್ಟರ್ ಎಸ್ ಎಂ ರಾಜು ಅವರು ಯಾಕಪ್ಪ ಬಂದ್ದಾರೆ ಅಂದರೆ ನಿಮ್ಗೆ ಗೊತ್ತಿದೆ, ಭಾನುವಾರ ಇವತ್ತು ಯಾಕೆ ಬಂದಿರ್ತಾರೆ. ಈ ಲೋಕದಲ್ಲಿ ಈ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಅಂದರೆ ಸರ್ವೇ ಸಾಮಾನ್ಯ. ಇವತ್ತು ಸಕ್ಕರೆ ಕಾಯಿಲೆ ಇಲ್ಲಪ್ಪ ಅಂದರೆ ಅದನ್ನು ಹುಡುಕ್ಬೇಕು ನಾವು ಯಾರಿಗಿಲ್ಲ ಅಂತ. ಏನು ಸರ್? ಸೊ ಇವತ್ತು ಈ ಒಂದು ವಿಷಯದ ಬಗ್ಗೆ ಭಾಳ ಚರ್ಚೆ ನಡೀಬೇಕು. ಯಾವುದು ಅಂದರೆ ಸಕ್ಕರೆ ಕಾಯಿಲೆ ಬಂತಂದರೆ ಕಿಡ್ನಿ ಡಿಸೀಸ್ ಕಟ್ಟಿಟ್ಟ ಬುತ್ತಿ. ಕಿಡ್ನಿ ಡಿಸೀಸು, ಕಿಡ್ನಿ ಅಂದರೆ ವೈಫಲ್ಯತೆ, ಇದನ್ನು ತಡೆಗಟ್ಟಬೇಕು ಡಯಾಬಿಟಿಸ್ ಇದ್ದರೂ ಸಹ. ಆಮೇಲೆ ಎಷ್ಟು ಹಂತಕ್ಕೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಕಿಡ್ನಿ ಡಿಸೀಸ್ ಬರುತ್ತೆ, ಅವೆಲ್ಲ ವಿಷಯಗಳನ್ನ ಇವತ್ತು ಸರ್ ಹತ್ರ ಮಾತಾಡೋಣ. ಸರ್ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಚಾನಲ್ಗೆ ಚಿರುರುಣಿ. ಯಾಕೆ ಅಂತಂದರೆ ಬಂದವ್ರಿಗೆಲ್ಲ ಕೇಳ್ತೀನಿ ಪೇಷಂಟ್ಸ್, ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್? ಅದೇ ಸರ್, ಮನೆ ರಸ್ತೂಟ ಅವ್ರು ಯಾರೋ ಒಬ್ರು ನಮಗೆ ಎಲ್ಲ ಇದು ಅದ್ರದ್ದು ಲಿಂಕ್ ಕಳಿಸಿದ್ರು. ಆ ಲಿಂಕ್ ನೋಡಿದೆ, ಅದರಲ್ಲಿ ಒಳ್ಳೆ ಬೆಸ್ಟ್ ಟೆಸ್ಟ್ ಮುನಿ ಇತ್ತು. ಸೊ ನನಗೆ ಖುಷಿ ಆಗೋಯ್ತು. ಸೊ ವಿತ್ ಫುಲ್ ಕಾನ್ಫಿಡೆನ್ಸ್ ಆಮೇಲೆ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದ್ವಿ. ನಮ್ಗೆ ಚೆನ್ನಾಗುತ್ತೆ ಅಂತ ಗೊತ್ತು. ಸೊ ಈ ರೀತಿ. ಸೊ ಇವತ್ತು ನೀವು ಅಂದರೆ ಡಯಾಬಿಟೀಸ್ ಬಗ್ಗೆ ನೋಡಿ. ಡಯಾಬಿಟೀಸ್ ಏನು ಗೊತ್ತಾ, ಒಂದ್ಸರಿ ಡಯಾಬಿಟೀಸ್ ಬಂತು ಅಂದರೆ ಜೀವನ ಪರ್ಯಂತ ನಾನು ಮೆಡಿಸಿನಲ್ಲೇ ಇರಬೇಕು ಅಂತ ಒಂದು ಕೊಳಕೇನು ತಲೆ ತುಂಬಿದೆ. ಅದು ತುಂಬ ರೀಸನ್ಸಿಂದ ತುಂಬಿರುತ್ತೆ. ಹೌದು, ಥ್ರೂ ಗೂಗಲಿಂದನೂ ತುಂಬಿರುತ್ತೆ, ಥ್ರೂ ಸೋ ಮೆನಿ ಡಾಕ್ಟರ್ಸಿಂದನೂ ತುಂಬಿರ್ತದೆ. ಪಾಪ ಅವರು ಕರೆಂಟ್ ಮೆಡಿಕಲ್ ಸೈನ್ಸ್ ಏನಿದೆ ಅದನ್ನೇ ಹೇಳ್ಬೇಕಾಗ್ತೈತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಅದು ಹೆಂಗೆ ಇದು ಡಯಾಬಿಟೀಸು ರಿವರ್ಸ್ ಆಗುತ್ತೆ, ಬೀಟಾ ಸೆಲ್ಸು ಆ್ಯಕ್ಟಿವೇಟ್ ಆಗುತ್ತೆ. ಬೀಟಾ ಸೆಲ್ಸ್ ಆ್ಯಕ್ಟಿವೇಟ್ ಆದರೆ ಇನ್ಸುಲಿನ್ ಉತ್ಪತ್ತಿ ಆಗೋದು. ಇವೆಲ್ಲ ತಲೆನಲ್ಲಿ ಬರ್ತಾ ಇರ್ತದೆ ಕ್ವಶನ್ಸ್. ಸೊ ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇವಾಗ ಇದು ಪ್ಯಾಂಕ್ರಿಯಸ್ ಅಂತ ಇಟ್ಕೊಳ್ತೀನಿ. ಯಾಕೆಂದರೆ ಜನಗಳಿಗೆ ಏನು ಗೊತ್ತಾ, ಈಗ ನಿಮ್ಮ ಚಾನಲ್ ನೋಡಿದೇ ಕಿಡ್ನಿ ಪೇಷಂಟ್ಗಳು ತುಂಬ ಚೇಂಜಸ್ ಆಗಿ ಬರೀ ಆಹಾರದ ಪದ್ಧತಿ ನಾನೇನು ಹೇಳಿದ್ದೀನಿ ನನ್ನ ಹತ್ರ ಬಂದಿದ್ದಾರೆ. ಅದರಿಂದ ನಾನು ಇದು ಹೇಳ್ತಿರೋದು. ಅವರಿಗೆ ಸೈನ್ಸು ಗೊತ್ತಾಗಬೇಕು. ನಾಡು ಭಾಷೆನಲ್ಲಿ ಸೈನ್ಸ್ ಗೊತ್ತಾಯಿತು ಅಂದರೆ ತಲೆನಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ಇದು ಪ್ಯಾಂಕ್ರಿಯಸ್ ಅಂತ ಇಟ್ಕೊಳ್ಳಂತೆ. ಈ ಪ್ಯಾಂಕ್ರಿಯಸಲ್ಲಿ ಒಂದು ವಿಚಿತ್ರ ಏನು ಅಂತಂದರೆ, ಎರಡು ಇದರಲ್ಲಿ ಗುಣ ಇದೆ. ಒಂದು ಒಳಗಡೆನ ಗುಣ, ಇನ್ನೊಂದು ಹೊರಗಡೆ ಗುಣ. ಟೆಕ್ನಿಕಲಿ ಒಳಗಡೆನ ಗುಣ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಫಂಕ್ಷನ್ಸ್ ಅಂತೀವಿ, ಆಚೆನ ಗುಣ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ವರ್ಲ್ಡಲ್ಲಿ ಈಗ ಈ ಒಳಗಡೆನ ಗುಣ ಫೇಲ್ಯೂರ್ ಆಯಿತು ಅಂದರೆ ಅದಕ್ಕೆ ಲೈಫ್ ಕೊಡೋದಕ್ಕೆ ಇನ್ಸುಲಿನ್ನ ಇದು ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಆಮೇಲೆ ಟ್ಯಾಬ್ಲೆಟ್ಸು ಏನೇ ಡಿಫ್ರೆಂಟ್ ಫಾರ್ಮ್ಯಾಟ್ಸು. ಈ ಹೊರಗಡೆ ಏನಾದ್ರು ಗುಣ ಫೇಲ್ಯೂರ್ ಆಯಿತು ಅಂದರೆ ಹೊರಗಡೆ ಗುಣದಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಉತ್ಪತ್ತಿ ಆಗುತ್ತೆ. ಲೈಪೇಸು, ಅಮೈಲೇಸು, ಇವೆಲ್ಲ ಅವೇ ಮೇಜರ್. ಅವು ನಾವೇನು ತಿಂದರೂ ಸಹ ಅದು ಸಪ್ರೇಟ್ ಮಾಡೋದಕ್ಕೆ ಅದು ಕೆಟಲಿಸ್ಟ್. ಒಳಗಡೆ ಇನ್ಸುಲಿನ್ ಇದಾಯಿತು ಅಂದರೆ ಇದೆ ಬೀಟಾ ಸೆಲ್ಸ್. ಇದಕ್ಕೇನೂ ಇಲ್ಲ. ಓಕೆ, ಇದಕ್ಕೆ ಪರ್ಸನ್ ವಿಲ್ ಡೈ ವಿತ್ ಪೇನ್. ನನ್ನ ಸೈನ್ಸಲ್ಲಿ ಈ ಒಳಗಡೆ ಆರ್ಗನ್ ಏನಾದರೂ ಡಿಸ್ಫಂಕ್ಷನ್ ಆಗಿತ್ತು ಅಂದರೆ ಎರಡೂ ಆಗಿರ್ತದೆ ಒಂದು ಟೈಮ್. ಒಳ ಬರೀ 3 ದಿನಕ್ಕೇನೆ 9 ವರ್ಷ 10 ವರ್ಷದ ಹೊಟ್ಟೆನ ಹೊರಟೋಗ್ತದೆ. 3 ದಿನದಿಂದ 1 ವಾರ, 15 ದಿನ ಮ್ಯಾಕ್ಸಿಮಮ್. ಅಮೈಲೇಸು 800 900 15 ದಿನಕ್ಕೆ ನಾರ್ಮಲ್ ಆಗ್ತದೆ. ಆ ಪವರ್ ಇದೆ ನನ್ನ ಒಂದು ವಿಜ್ಞಾನದಲ್ಲಿ. ಈಗ ನಾನು ಐ ವಿಲ್ ಕಮ್ ಬ್ಯಾಕ್ ಟು ದಿ ಡಯಾಬಿಟೀಸ್. ಡಯಾಬಿಟೀಸಲ್ಲಿ ಮೈಂಡಲ್ಲಿ ಅಯ್ಯೋ ಬೀಟಾ ಸೆಲ್ಸ್ ಮುಗೀತು ಅಂದರೆ ರಿವರ್ಸ್ ಆಗಲ್ಲ ಅಂತ. ಈಗ ಔಟ್ಸೈಡು ಕೆಲವರು
ಫಾರ್ಮ್ಸ್ ಇದೆ. ಡಯಾಬಿಟಿಕ್ ರಿವರ್ಸಲ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ಹೌದು. ಪ್ಯಾಕೇಜಸ್ ಇದೆ. ಆ ಮಿನಿಮಮ್ ಪ್ಯಾಕೇಜ್ ತೊಗೊಳ್ಳೇಬೇಕು. 1,80,000, 1.5 ಲಕ್ಷ ಈ ರೀತಿ. ಇಲ್ಲಿ ಏನೂ ಇಲ್ಲ, ಮಿನಿಮಮ್ ಟ್ರೀಟ್ಮೆಂಟ್ 1 ತಿಂಗಳು ತೊಗೊಂಡ್ರಿ, 1 ತಿಂಗಳಲ್ಲೇ ಗೊತ್ತಾಗ್ಬಿಡ್ತೈತೆ. ಆಟೋಮೆಟಿಕ್ಲಿ 2 ತಿಂಗಳು ಅವರೇ ಹೋಗ್ತಾರೆ. ಇಲ್ಲೇನು ಯಾರನ್ನೂ ಫೋರ್ಸ್ ಮಾಡೋಂಗಿಲ್ಲ, ಏನೂ ಇಲ್ಲ. ಸೊ ಈಗ ಮೈಂಡಲ್ಲಿ ಬಂದು ಹೆಂಗೆ ವರ್ಕ್ ಆಗುತ್ತೆ. ಈಗ ನಮ್ಮ ಶರೀರ ಇದು ನಂದು ಎಡ ಕೈ, ಇದು ಬಲ ಕೈ. ಈ ಎಡ ಕೈನ ಒಂದು ಪೈಪ್ಲೈನ್ ಅಂದ್ಕೊಳ್ಳೋಣಂತೆ, ಇದನ್ನು ಒಂದು ಬಲ ಕೈನ ಒಂದು ಪೈಪ್ಲೈನು. ಈ ಎಡಕೈ ಪೈಪ್ಲೈನಲ್ಲಿ ಊಟನ ಅಂದರೆ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ನು ಮತ್ತು ಹಾರ್ಮೋನ್ಸನ್ನು ಸೋರ್ಸು ಎಲ್ಲಿ ಸಿಗುತ್ತೋ ಅಲ್ಲಿಂದ ಬ್ಲಡ್ಡು ಟ್ರಕ್ನ ಸ್ವರೂಪದಲ್ಲಿ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಸೆಲ್ ಇರುತ್ತೆ, ಸೆಲ್ ಹತ್ರ ಬಿಡ್ತೈತೆ. ಸೆಲ್ ಹಿಂಗೆ ಅಡ್ಜಸ್ಟ್ ಆಗಿರ್ತದೆ. ಈಗ ಸೈನ್ಸ್ ಇರೋದು ಇಲ್ಲಿವರೆಗೂ ಸೈನ್ಸ್ ಇದೆ. ಇಲ್ಲಿವರೆಗೂ ಸೈಜ್ ಏನು, 15ರಿಂದ 25 mm ಪೈಪ್ಲೈನನ್ನು ಸ್ವಚ್ಛ ಮಾಡೋದಕ್ಕೆ ಸ್ಟ್ಯಾಂಟು, ಬೈಪಾಸು, ಆಮೇಲೆ ಗ್ರಾಫ್ಟಿಂಗ್ ಇದೆ. ಟೆಕ್ನಿಕಲಿ ವಿ ಆರ್ ಕಾಲಿಂಗ್ ದಿಸ್, ಇದನ್ನು ಹಾರ್ಟ್ರೀಸ್ ಅಂತೀವಿ. ಇಲ್ಲಿಂದ ಇಲ್ಲಿಗೆ ಸೆಲ್ಗೆ ಬರಬೇಕಂದ್ರೆ ಇದು ಅತೀ ಸಣ್ಣ ಆಗ್ತೈತೆ ಆ ಒಂದು ಪೈಪ್ಲೈನು. ಅದನ್ನು ಕೆಪಿಲರೀಸ್ ಆ್ಯಂಡ್ ಮೈಕ್ರೋ ಕೆಪಿಲರೀಸ್ ಅಂತೀವಿ. ಅದರ ಸೈಜು 1 micron to 20 micron. 1 micron ಅಂದರೆ 1/1000 mm. ಆ 1/1000 ಅಂದರೆ 1/1000 mm ಕಣ್ಣಿಗೆ ಕಾಣಲ್ಲ. ಅಲ್ಲಿ ಆರ್ಗನ್ನು ಕೆಲಸ ಮಾಡಲಿಲ್ಲ ಅಂದರೆ ಅದನ್ನು ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ಕರೆಂಟ್ ಮೆಡಿಕಲ್ ಸೈನ್ಸು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ. ಆ ದೇವ್ರದಯ್ಯ ನನ್ನ ಕೈಯಿಂದ ಅದು ನಾನೇನು ರಿಸರ್ಚ್ ಮಾಡ್ಬೇಕಂತ ಮಾಡಲಿಲ್ಲ. ಮನೇಲಿ ನಮ್ಮ ಅಪ್ಪನ ಪ್ರಾಬ್ಲಮ್ಮು, ನನ್ನ ಪ್ರಾಬ್ಲಮ್ಮು, ಮಗನ ಪ್ರಾಬ್ಲಮ್ಮು ಇವೆಲ್ಲ ಮಾಡೋಕ್ಕೆ ಹೋಗಿ ಆಟೋಮೆಟಿಕ್ಲಿ ಇದು ಕ್ರ್ಯಾಕ್ ಆಗೋಯ್ತು. ಯಾವಾಗಲೂ ಅಷ್ಟೇ ನೆಸೆಸಿಟಿದೇನೆ ಇನ್ವೆನ್ಷನ್ ಆಗೋದು, ಆ ರೀತಿ ಆಗೋಯ್ತು. ಈಗ ಅಲ್ಲಿ ರಿಜುವಿನೇಷನ್ ಆಗ್ತಾಯಿತ್ತು, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂದರೆ ನಾನು ನೋಡಿರೋ ಪೇಷಂಟ್ಸು 30 ವರ್ಷ 35 ವರ್ಷ ಪೇಷಂಟ್ಸು ಅವರೇ ಬಂದು ವಿತ್ ಡಾಕ್ಯುಮೆಂಟ್ಸು, ವಿತ್ ಗ್ಯಾಂಗ್ರೀನು, ಎಕ್ಸ್ಟ್ರೀಮ್ 16.4 ಅಂಥವರೆಲ್ಲ ಬಂದು ಟ್ರೀಟ್ಮೆಂಟ್ ತೊಗೊಂಡು ಸರಿಯಾಗಿ ಹಾಕ್ಕೊಡ್ತಾ ಇದ್ದಾರೆ. ಸೊ ಈ ರೀತಿ, ಸೊ ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ನಿ. ನಾನು ಮೊದಲನೇ ಪ್ರಶ್ನೆಗೆ ಬರ್ತೀನಿ. ಈಗ ನಮಗೆ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಅವ್ರು ಅಂದ್ಕೊಳ್ತಾರೆ ನಮಗೆ ಕಿಡ್ನಿ ಡಿಸೀಸ್ ಕಟ್ಟಿಟ್ಟೆ ಬುತ್ತಿ. ನಾವು ನಿಮ್ಮಿಂದ ಏನು ತಿಳ್ಕೊಬೇಕು ಇವತ್ತು ಅಂದರೆ, ಈಗ ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೊಂಡ್ರೆ ಕಿಡ್ನಿ ಡಿಸೀಸ್ ಬರೋದೇ ಇಲ್ವಾ ಜೀವನ ಪೂರ್ತಿ? ಕಂಟ್ರೋಲ್ ಇದ್ದರೆ ಇಲ್ಲ, ಅನ್ಕಂಟ್ರೋಲ್ಡ್ ಇದ್ದರೆ ಎಷ್ಟು ವರ್ಷಕ್ಕೆ ಬರ್ತದೆ? ಇಲ್ಲಿ ಡಯಾಬಿಟಿಸ್ ಕಂಟ್ರೋಲ್ಡು ಅನ್ಕಂಟ್ರೋಲ್ಡ್ ಇಲ್ಲ. ಕೆಲವರೆಲ್ಲ ಇಷ್ಟು ತಿಂತಾ ಇರ್ತಾರೆ, ಇನ್ಸುಲಿನ್ ತಗೊಳ್ತಾ ಇರ್ತಾರೆ. ಇದು ಏನು ಇದರಲ್ಲಿ ಬ್ಲಡ್ ರಿಪೋರ್ಟ್ಸಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಇರುತ್ತೆ. ಈವನ್ ಸಮ್ಟೈಮ್ಸ್ 6.5, 7 ಇರ್ತದೆ HbA1c, 120, 130 ಇದೆ. ಭಾರಿ ಖುಷಿ ಸರ್, ನಂದು ಕಂಟ್ರೋಲ್ ಆಗಿದೆ. ಆದರೆ ಶರೀರದಲ್ಲಿ ಕಂಟ್ರೋಲ್ ಇರಲ್ಲ. ಪಾದ ಉರಿ ಇರ್ತೈತೆ, ಅದಕ್ಕೆ ಬೇರೆ ಒಂದು ಮಾತ್ರೆ, ಭುಜ ಎಲ್ಲ ಅದನ್ನ ನೋವು, ಫ್ರೋಸನ್ ಶೋಲ್ಡರು, ಆಮೇಲೆ ಕಣ್ಣು ಮಬ್ಬು, ಅದಕ್ಕೆ ಬೇರೆ ಕೆಲವು ಟ್ಯಾಬ್ಲೆಟ್ಸು. ಸೊ ಅದಾದ ಮೇಲೆ ಕ್ರಿಯೇಟಿನಿನ್ ಸ್ಲೋ ಇದಾಗ್ತಾ ಇರ್ತೈತೆ. ಆದ್ರೂ ನಾನು ಇವಾಗ ಕರೆಕ್ಟಾಗಿ ಮೇಂಟೈನ್ ಆಗಿದೆ. ಆದರೆ ಈಗ ನನ್ನ ಲೆಕ್ಚರ್ ಕೇಳಿದ ತಕ್ಷಣ ಪಾದ ಉರಿ ಅಂದರೆ ಜನ ಬರ್ತಾರೆ, ಅದು ಬೇರೆ ಪ್ರಶ್ನೆ. ದಟ್ ಇಸ್ ಏನೋ ಕಟ್ಟಿಸಿ ನಿಮ್ಮ ಚಾನಲ್ದು, ಅದನ್ನು ನಾನು ಹೇಳ್ತೀನಿ. ಸೊ ನಾನು ಹೇಳೋದು ಏನು ಅಂತಂದರೆ, ನೀವು ಹೇಳಿದ್ದು ಒಂಥರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ. ಏನು ಹೇಳಿದ್ರಿ ಅಂತಂದರೆ, ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಿಕೊಂಡು ಕಿಡ್ನಿನ ಇಂದ ದೂರ ಇಡ್ಬೋದಾ ಲೈಫ್ ಲಾಂಗು ಅಂತ. ನನ್ನ ಏನು ಅಂದರೆ, ನಾನು ವೆರಿ ಅಥಾರಿಟೇರಿಯನ್ ಟೈಪು. ಡಯಾಬಿಟೀಸ್ ಇದೆ ಮುಕ್ತಿ ಆಗ್ತದೆ, ಮೂತಿ ನೆಟ್ಟಿಟ್ಕೊಳ್ಬೇಕಷ್ಟೇ, ಹೀಲ್ ಆಗುತ್ತೆ. ಹೀಲ್ ಅನ್ನೋ ಶಬ್ದ ಯೂಸ್ ಮಾಡ್ಬೋದು. ಈಗ ನಮ್ಮದು ಕ್ಲೀನ್ ಶರ್ಟ್ ಇದ್ದಂಗೆ ನಮ್ಮ ಶರೀರ ಹುಟ್ಟಿದಾಗ, ಮದುವೆ ಆದಾಗ, ಆಮೇಲೆ ಶುರು ಆಗ್ತೈತೆ ಅದೆಲ್ಲ ಕೊಳಕು. ಆ ಕೊಳೆ ಶರ್ಟ್ಸ್ ಎಲ್ಲ ಆದಾಗ ನಾನೇನು ಮಾಡ್ತೀನಿ ಅಂದರೆ ಅದನ್ನು ನೆಟ್ಟಿಗೆ ಸ್ವಚ್ಛ ಮಾಡಿ ಐರನ್ ಮಾಡಿ ಇದು ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಈಗ ಅದು ಎಷ್ಟು ಕ್ರೇವಿಂಗ್ ಇರುತ್ತೆ ಅಂದರೆ, ಆ ಕೊಳಕು ತೆಗೆದಾಗ ಪಟ್ ಅಂತ ಅಬ್ಸಾರ್ಪ್ಷನ್ ಮಾಡ್ಕೊಂಬರ್ತದೆ. ನಾನು ಕೊಡೋ ಸಪ್ಲಿಮೆಂಟ್ಸು, ಆಮೇಲೆ
ಏನು ಊಟದ ರೀತಿ ನೀತಿ ಇವೆಲ್ಲದನ್ನ ಈ ಸರಿ ಜಸ್ಟ್ 9ನೇ ತಾರೀಕು ತಗೊಂಡೆ. ಈಸ್ ಸನ್ಸ್ ಆರ್ ಗ್ರೇಟ್, ಸನ್ನು ಮತ್ತು ಡಾಟರ್ ಇನ್ ಲಾ. ಸೊ ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, IT-ದಲ್ಲಿ ಟಾಪ್ ಎಕ್ಸಿಕ್ಯೂಟಿವ್. ಎಸ್ ನರಸಿಂಹಸ್ವಾಮಿ ಅಂತ ತಗೊಂಡ್ರು ಟ್ರೀಟ್ಮೆಂಟ್. ನರಸಿಂಹಸ್ವಾಮಿ ಅವರು 3 years ಪ್ರೆಸಿಡೆಂಟ್ ಕಂಟಿನ್ಯೂಸ್ಲಿ ಲಯನ್ಸ್ ಕ್ಲಬ್ಗೆ. ಓಕೆ. ಫ್ರಮ್ ಚಿಂತಾಮಣಿ, ಕೋಇನ್ಸಿಡೆಂಟ್ಲಿ ನಮ್ಮ ಊರ ಪಕ್ಕದಲ್ಲಿದ್ದಾನೆ, ಫ್ಯಾಕ್ಟ್ರಿ ಎಲ್ಲ ಅಲ್ಲೇ ಇರೋದು. ಸೊ ತಗೊಂಡ್ರು. 390 ಇದ್ದಿದ್ದು 15 ದಿನಕ್ಕೇನೆ 120, 150 ಆಗಿದೆ. ಅವರ ಟೆಸ್ಟ್ ಮನಿ ಕೊಟ್ಟಾಗ ಅದೆಲ್ಲ. ಆಮೇಲೆ 2 ತಿಂಗಳಿಗೆ 85. ಆಮೇಲೆ 2 ತಿಂಗಳು ಬಿಟ್ಬಿಟ್ರು. 2ನೇ ತಿಂಗಳು 3ನೇ ತಿಂಗಳು ಎಲ್ಲ ಮೆಡಿಸಿನ್ ಬಿಟ್ಬಿಟ್ರು. ಗ್ಯಾಂಗ್ರೀನ್ ವಿತ್ ಹಾರ್ಟ್ ಫೇಲ್ಯೂರ್, ಡೈಲೇಟೆಡ್ ಕಾರ್ಡಿಯೋಮಯೋಪತಿ, ಹಾರ್ಟ್ ಊದ್ಕೊಂಡಿರೋದು, ಇದು ಎಲ್ಲ ಸುರಿಯೋಗಿ ಎಷ್ಟು ಖುಷಿಯಾಗಿ ಬಂದರು ಅಂದರೆ ಅವ್ರ ಸೊಸೆನ ಕರ್ಕೊಂಡು ನನ್ನ ಹತ್ರ. ಯು ಕಾಂಟ್ ಇಮ್ಯಾಜಿನ್. ಸೊ ಆದ್ದರಿಂದ ನಾನೇನು ಹೇಳೋದಂದರೆ 100% ಇದರಿಂದ ಅವ್ರು ರಿವರ್ಸ್ ಆಗ್ತಾರೆ. ನಾನು ಹೇಳ್ಬೇಕಂದ್ರೆ 1000 ಪೇಷಂಟ್ ನೋಡಿದ್ದೀನಿ. ನಮ್ದೇನಂದರೆ ಮಲ್ಟಿಪಲ್ ಇದು ಫ್ಯಾಸೆಟ್ಸ್. ಮೆಡಿಕಲ್ ಸೈನ್ಸಲ್ಲಿ ನೆಫ್ರೋಗೇನೆ ಬೇರೆ, ಇವ್ರಿಗೆ ಎಂಡೋಕ್ರೈನ್ಗೇನೆ ಬೇರೆ, ಗ್ಯಾಸ್ಟ್ರೋಗೇನೆ ಬೇರೆ ಸ್ಪೆಷಲೈಸೇಷನ್ನು. ನನ್ನ ಲಕ್ ಅಂದರೆ ಎಲ್ಲನೂ ನಾನು ನೋಡ್ತೀನಿ. ಮೋರ್ ದ್ಯಾನ್ 175 ಡಿಸೀಸಸ್ಗೆ ಫುಡ್ಡನ್ನು ಡಿಫೈನ್ ಮಾಡಿದ್ದೀನಿ. ಸೊ ಆದ್ದರಿಂದ 1000 ಪೇಷಂಟ್ ನೋಡಿ ಹೇಳ್ತೀನಿ, ಕಿಡ್ನಿ ಫೇಲ್ಯೂರ್ 10 ವರ್ಷ ಡಯಾಬಿಟಿಸ್ ಪೇಷಂಟ್ಗೂ ಆಗುತ್ತೆ. ಏನು ಕಂಟ್ರೋಲೇ ಮಾಡಿಲ್ಲ ಅಂತ ಕಾಣುತ್ತೆ. 15 ವರ್ಷಕ್ಕೂ ಆಗಿದೆ, 30 ವರ್ಷದವರೆಗೂ ಆಗಿದೆ. ಡಿಪೆಂಡ್ ಅಪಾನ್ ದೇರ್ ಫುಡ್ ಕಂಟ್ರೋಲ್ ಅಂಡ್ ಡಯಾಬಿಟಿಸ್ ಕಂಟ್ರೋಲ್. 10ಕ್ಕೂ ಆಗ್ಬೋದು, 15ಕ್ಕೂ ಆಗ್ಬೋದು, 30ಕ್ಕೂ ಆಗ್ಬೋದು. ಬಟ್ ಇದು ಕಟ್ಟಿಟ್ಟು ಬುತ್ತಿ. ಯಾರು ಇಷ್ಟಿಷ್ಟು ಮೆಡಿಸಿನ್ ತಗೊಳ್ತಾರೋ ಅವ್ರಿಗಂತೂ 100% ಆಗೇ ಇರ್ತದೆ. ಎಸ್ಪೆಷಲಿ ಯಾರು ಜಾಸ್ತಿ ಹೈಲಿ ಪ್ರೂವ್ಡ್ ಅಂದರೆ ಹಾರ್ಟ್ ಪೇಷಂಟ್ಸು, ದೇರ್ ಆಫ್ಟರ್ ಡಯಾಬಿಟಿಸ್ ಬಂತು, ಮತ್ತು ಡಯಾಬಿಟಿಸ್ ಆ್ಯಂಡ್ ಹಾರ್ಟ್ ಆಯಿತು. ಇನ್ನು ಕೆಲವರು ಕಿಡ್ನಿ ಪೇಷಂಟು, ಅದಾದಮೇಲೆ ಹಾರ್ಟ್ ಪೇಷಂಟ್ ಆದರು. ಇದಕ್ಕೆ ಯಾಕಂದರೆ ಅಲ್ಲಿ ಕೊಡೋ ಔಷಧಿಗಳಲ್ಲಿ ಡಾಕ್ಟರ್ BM ಹೆಗ್ಡೆ ಸಾಹೇಬರು ಸ್ವಚ್ಛವಾಗಿ ಹೇಳ್ತಾರೆ, ಸ್ಟ್ಯಾಟಿನ್ಸು, ಬ್ಲಡ್ ಥಿನ್ನರ್ಸು, ಈ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಸಪ್ಲಿಮೆಂಟ್ಸು, ಇವೆಲ್ಲನೂ ಇಂಟೇಕ್ ತಗೊಳ್ಳೋದ್ರಿಂದ ಕಿಡ್ನಿ ಅಂತೂ 100% ಹಾಳಾಗಿ ಆಗ್ತೈತಿ. ಆಮೇಲೆ ಲಿವರ್ ಅಂತೂ ವೆರಿ ಇಂಪಾರ್ಟೆಂಟ್. ಯಾವಾಗ ಇವರು ಕೊಲೆಸ್ಟ್ರಾಲ್ ಮಾತ್ರ ತಗೊಳ್ತಾರೆ, ಲಿವರ್ ಅಂತೂ 100% ಅದು ವರ್ಕ್ ಮಾಡಲ್ಲ. ಅದು ಯಾವಾಗ ಲಿವರ್ ನಾವು ಅಂದ್ಕೊಳ್ತೀವಿ ಮುಂಚ್ಕೊಳ್ಳೋದು ಅಂತ, ಮುನಿಸ್ ಮಾಡ್ಕೊಳ್ಳೋದು, ಸಿಟ್ ಮಾಡ್ಕೊಂಡು, ಸೊ ಆವಾಗ ಏನಾದ್ರು ಕೆಲಸ ಮಾಡಲ್ಲ, ನಾನು ಮಾಡೋದ ಕೆಲಸ ಅಂತ. ಅದು ಪರ್ಮನೆಂಟ್ ಫೇಲ್ಯೂರ್ ಆಗಲ್ಲ ನನ್ನ ಪ್ರಕಾರ. ನೀವು ಅದು ಬಿಟ್ಟ ತಕ್ಷಣ ಮತ್ತೆ ವರ್ಕ್ ಮಾಡಕ್ಕೆ ಇಡ್ತದೆ. ಏನು ಅಂತಂದ್ರೆ ಇನ್ನೊಂದು ಟ್ಯಾಬ್ಲೆಟ್ ಬಿಟ್ಮೇಲೆ ಮತ್ತೆ ಶುರು ಆಗುತ್ತೆ, ಅವತ್ತೇ ವರ್ಕ್ ಶುರು ಮಾಡ್ತಾರೆ ಲಿವರ್. ಹೇಗೆ ಅಂದರೆ ನಾಡು ಭಾಷೆಯಲ್ಲಿ ಹೇಳ್ತೀನಿ, ಈಗ ನಾವೇನೇ ಊಟ ಮಾಡಲಿ, ಆ ಊಟ ಮಾಡಿದಾಗ ಅದನ್ನು ಗ್ಲೂಕೋಸ್ ರಿಲೀಸ್ ಆಗುತ್ತೆ. ರಿಲೀಸ್ ಆದ ತಕ್ಷಣ ಅಬ್ಸಾರ್ಪ್ಷನ್ ಮಾಡೋ ಶಕ್ತಿ ಇರೋದು ಲಿವರ್ಗೆ. ಲಿವರ್ನ ಅದಕ್ಕೆ ಪವರ್ಸ್ ಅನ್ನೋದು. ಯಾವ ನೀವು ಆ ಮೇನ್ ಪವರ್ ಸ್ಟೇಷನ್ ಹಾಳು ಮಾಡ್ತಿರೋ, ಸೊ ಆಟೋಮೆಟಿಕ್ಲಿ ಶುಗರು ಟೋಟ್ಲಿ ಬಾಡಿನಲ್ಲಿ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವೆಲ್ಲ ಇನ್ಸುಲಿನ್ ಅಂತೆ ಎಷ್ಟೆಷ್ಟು ಯೂನಿಟ್ಸ್ ಬಿಡಿಸ್ತೀನಿ, 99 ಯೂನಿಟ್ಸ್ ಬಿಡಿಸ್ತೀನಿ ಅನ್ನೋ ಟೈಮ್. ಅಷ್ಟು ಇದು ಎಫೆಕ್ಟಿವ್ ಇದೆ. ಅಂದರೆ ನಮ್ಮ ಶರೀರ ಸ್ವಚ್ಛ ಇಟ್ಕೊಳ್ಬೋದು. ಮೊದಲು ಸ್ವಚ್ಛ ಇತ್ತು, ಮತ್ತೆ ಸ್ವಚ್ಛ ಮಾಡ್ಬೇಕಷ್ಟೇ. ಈ ಒಂದು ಟೆಸ್ಟ್ ಮನಿ ನನಗೆ ತೋರಿಸಿಲ್ಲ. ಅವರು 3ನೇ ತಿಂಗಳಲ್ಲಿ ಫಸ್ಟನೇ ಎಲ್ಲ ಮಾತ್ರೆಗಳು ಬಿಟ್ಬಿಟ್ರು. ಸ್ಟ್ಯಾಟಿನ್ಸು, ಬ್ಲಡ್ ಥಿನ್ನರ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಸಪ್ಲಿಮೆಂಟ್ಸು, ಕೆಲವೊಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ರು, ಯಾವುದು ಬೀಟಾ ಬ್ಲಾಕ್ಸ್ ಎಲ್ಲದನ್ನ. ಅದನ್ನು ಅವರನ್ನೇ ಬಿಟ್ಟಿದ್ದಾರೆ, ಅವ್ರ ಮಗನೇ ಬಿಡಿಸಿದ್ದಾರೆ. ಈಗೆಲ್ಲ ನಾರ್ಮಲ್ ಆಗಿದೆ, ಮತ್ತಿನ್ನೇ ತಗೋಬೇಕಂತ. ಓಕೆ. ಬಿ ಪಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನೋ ಟ್ಯಾಬ್ಲೆಟ್ಸ್. ಬಿ ಪಿ ಎಲ್ಲ 15 ದಿನಕ್ಕೆ, ತಿಂಗಳಿಗೆ ನಾರ್ಮಲ್ ಆಗ್ತದೆ. ಹೌದಾ? ಮ್ಯಾಕ್ಸಿಮಮ್ 1 ತಿಂಗಳಿಗೆ. ಬಟ್ ಕೆಲವರೆಲ್ಲ ನನಗೆ ಅಥವಾ ಈ ಅಯ್ಯೋ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಆಹಾರದಲ್ಲಿದೆ, ಉಪ್ಪು ಸ್ವಲ್ಪ ಕಡಿಮೆ ತಿಂದರೆ, ರಾ ವೆಜಿಟಬಲ್ ಜ್ಯೂಸ್ ಇವೆಲ್ಲ ಕುಡಿದ್ರೆ ಎಲ್ಲನೂ ನಾರ್ಮಲ್ ಆಗೋಗ್ತದೆ ಬಾಡಿ. ಸೊ ಇವತ್ತು ಡಯಾಬಿಟಿಸ್ ಬಂದರೆ ಭಯ ಪಡಬಾರ್ದು. ಸರ್ ಹತ್ರ ಬಂದರೆ ಎಲ್ಲ ಪರಿಹಾರ ಇದೆ. ಸರ್ ಹಾಗಾದರೆ ಆ ಒಂದು ಟೆಸ್ಟಿಮೋನಿ ನೋಡ್ಬಿಟ್ಟು, ಎಸ್, ಅವರು ಈಗ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಲೈಫ್, ಮತ್ತೇನು ಇದಿಲ್ಲ. ಸ್ವಲ್ಪ ಊಟದಲ್ಲಿ ನಾರ್ಮಲ್ ತಿನ್ಬೇಕು, ಬಡವ್ರ ಮನೆ ಇದ್ದಾಗ ಇರಬೇಕು ಅಷ್ಟೇ. ರಿಚ್ ಮನೆ ಟೈಪ್ ತಿನ್ನಬಾರ್ದು ಅಷ್ಟೇ.
ಇದಕ್ಕಾಗಿ ಸಪ್ರೇಟ್ ಎಪಿಸೋಡ್ ಸರ್ ಮಾಡಿದ್ದಾರೆ, ಡಯಾಬಿಟಿಸ್ ರೆಸಿಪೀಸ್ ಅಂತ. ಅದು ಲಿಂಕ್ ಕೊಟ್ಟಿರ್ತೀವಿ ನೋಡಿ. ಸರ್ ಇವತ್ತು ನೀವು ಇಷ್ಟೊಂದು ಮಾಹಿತಿ ಕೊಟ್ಟರೆ ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಹೆಸರೇನು ಹೇಳ್ರಿ? ಟಿ ಎನ್ ನರಸಿಂಹಸ್ವಾಮಿ. ಎಷ್ಟು ಏಜು? 76. ಯಾವ ಊರು ಹೇಳಿ? ಯಾವ ಊರು? 76. ಚಿಂತಾಮಣಿ. ನೀವೇ ಹೇಳಮ್ಮ, ಏನೇನು ಪ್ರಾಬ್ಲಮ್ ಇತ್ತು ನಿಮ್ಮ ಫಾದರ್ ಇಲ್ಲಾಗೆ? ಅದು ಒಂದು ಗ್ಯಾಂಗ್ರೀನ್ ಇತ್ತು, ಡಯಾಬಿಟಿಕ್ ಅಲ್ಸರು, ಮತ್ತೆ ಡಯಾಬಿಟೀಸ್ ಎಷ್ಟಿತ್ತು ನಿಮ್ಮದು? ಶುಗರ್ ಲೆವೆಲು 380-390 ಇತ್ತು ಸರ್ ನಮ್ಮ ಹತ್ರ ಬಂದಾಗ. ನಮ್ಮಲ್ಲಿ ಟ್ರೀಟ್ಮೆಂಟ್ ಎಷ್ಟು ತಿಂಗಳಿಂದ ತಗೊಳ್ತಾ ಇದ್ರಿ? ಜಾನ್ ಫಸ್ಟ್ ಇಲ್ಲಿಗೆ ಬಂದ್ರು. ಜಾನ್ ಫಸ್ಟ್. ಸೊ ಇನ್ 50 ಎಷ್ಟು ದಿನದಲ್ಲಿ ಡೌನ್ ಆಗೋಯ್ತು ಶುಗರು? 15 ಡೇಸ್ 16 ಡೇಸ್ಗೆ 220 ಬಂತು. ಅಂದ್ರೆ 390 ಇದ್ದಿದ್ದು 390. 15 ಡೇಸ್ಗೆ 220 ಅಂಡ್ ಒಂದು ತಿಂಗಳಿಂದ ಏನು ಮೆಡಿಸಿನ್ ಯೂಸ್ ಮಾಡ್ತಾ ಇಲ್ಲ. ಆಲ್ ದ ಮೆಡಿಕೇಶನ್ಸ್ ಇನ್ಕ್ಲೂಡಿಂಗ್ ಹಾರ್ಟ್ ಪ್ರಾಬ್ಲಮ್ದು ಇದೆ. ಇವಾಗ ಆಂಜಿಯೋಗ್ರಾಮ್ ಮಾಡಿದ್ವಿ 2015-16 ಅಲ್ಲಿ. ಅದನ್ನು ಇವಾಗ ಹಾರ್ಟ್ ಮೆಡಿಸನ್ ಅದು ಯೂಸ್ ಮಾಡ್ತಾ ಇಲ್ಲ. ಶುಗರ್ ನಾರ್ಮಲ್ ಇದೆ ಒಂದು ತಿಂಗಳಿಂದ. 85 ಇಂದ 110, 130 ಇಂದ 145 ರೇಂಜಲ್ಲೇ ಇದೆ. ವೀಕ್ಲಿ ಚೆಕ್ ಮಾಡಿಸ್ತಾ ಇದೆ. ಅದಕ್ಕೋಸ್ಕರ ಅದು ತಿಂದಿಲ್ಲ ಒಂದು ತಿಂಗಳಿಂದ. ಟ್ಯಾಬ್ಲೆಟ್ ಹಾರ್ಟ್ದು ತಿನ್ನಲಿಲ್ಲ, ಶುಗರ್ದು 3 ತಿಂತಾ ಇದೆ, ಬೆಳಗ್ಗೆ ಮಧ್ಯಾಹ್ನ. ಅದು ತಿಂತಾ ಇಲ್ಲ, ನಾರ್ಮಲ್ಲೇ ಬರ್ತಾ ಇದೆ. ಗ್ರೇಟ್, ವೆರಿ ಗುಡ್. ಇಂಟರ್ ಬಾಡಿ ರಿಜುವಿನೇಷನ್ ಆಯಿತು. ಆಮೇಲೆ ಗಾಯ ಎಷ್ಟು ದಿನಕ್ಕೆ ಕಡಿಮೆ ಆಗಿಡ್ತು ಸರ್? ಅಂದರೆ ಒಂದು ವಾರಕ್ಕೆ ಕಡಿಮೆ ಆಗಿಡ್ತು? ಒಂದು 10 ದಿವಸಕ್ಕೆ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ 10 ದಿವಸಕ್ಕೂ ಕಮ್ಮಿ ಆಗ್ತಾ ಬಂತು. 1 ಮಂತ್ ಬ್ಯಾಕ್ ಡಾಕ್ಟರ್ ಹತ್ರ ಹೋದೆ, ಅಲ್ಲಿ ನಮ್ಮ ನರ್ಸಿಂಗ್ ಹೋಮಲ್ಲಿ. ಅವರೆಲ್ಲ ಮುಟ್ಟಿನ ಸರ್ಜನ್ ಅವರು, ರಿಟೈರ್ಡ್ ವಿಕ್ಟೋರಿಯಾ ಹಾಸ್ಪಿಟಲ್ ಸರ್ಜನ್. ನೋಡಿ, ಏನಿಲ್ಲಪ್ಪ ಚೆನ್ನಾಗಿದೆಯಾ, ಒಳಗಡೆ ಏನು ಇನ್ನಿಲ್ಲ, ಡ್ರೆಸ್ಸಿಂಗು ಬರಬೇಡ. ಓಕೆ ಓಕೆ, ದಿಸ್ ವಾಸ್ ಇನಿಷಿಯಲ್ ಒನ್. ಓಕೆ, ಮೇ ಬಿ ಜಾನ್ ಫಸ್ಟ್ ಇಲ್ಲಿ ಬಂದ ಮೇಲೆ ಡ್ರೆಸ್ಸಿಂಗ್ ಮಾಡಿದ್ದು ಆವಾಗ. ಗ್ರೇಟ್. ವೈಟ್ ಕಲರ್ ಕಾಣಿಸ್ತಾ ಇದಲ್ವಾ, ದಟ್ ವಾಸ್ ದ ಆಕ್ಚುಯಲ್ 4 weeks ಆಗ ಅವರೆಲ್ಲ ಇಸ್ಕೆಲ್ಲ ಇದನ್ನು ರೆಫ್ರೆಸ್ ಮಾಡಿ ನೋಡಿ, ಏನು ನೋವಿಲ್ಲ, ಡ್ರೆಸ್ಸಿಂಗ್ ಬೇಡ, ಆಯಿಂಟ್ಮೆಂಟ್ ಹಚ್ಚಬೇಡ, ಸೂಪರ್ ಆಗಿ ಕ್ಲಿಯರ್ ಆಗಿದೆ. ಅವ್ರೇನು ಹೇಳಿದ್ರು ಅದೇ ತಿಂತಾ ಇರುವ. ಅಂದ್ರೆ ಅವರೇ ಎಂಡಾರ್ಸ್ ಮಾಡಿಬಿಟ್ರು, ಮೆರಕಲ್ ಡ್ರಿಂಕ್ಸ್ ತಗೊಳ್ರಿ, ಎಲ್ಲ ಚೆನ್ನಾಗಿದೆ. ಈಗೆಲ್ಲನೂ ಅಲೋಪತಿಕ್ ಡಾಕ್ಟರ್ಸ್ ತುಂಬಾ ಜನ ಎಂಡಾರ್ಸ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ ಅಂತ. ಭಾರಿ ಖುಷಿ ಆಯ್ತು. ಆನೆಸ್ಟ್ಲಿ ನಾವೆಲ್ಲ ಮಣಿಪಾಲ್ ಕರ್ಕೊಂಡು ಹೋಗ್ಬೇಕು, ಇದೆಲ್ಲ ಆಗಲ್ಲ, ಬಿಕಾಸ್ ಫುಲ್ ಲೆಗ್ ಅಂದ್ರೆ ಮತ್ತೆ ಅವ್ರ ಏಜ್ಗೆ ಕಷ್ಟ ಆಗುತ್ತೆ ಅಂತ ವಿ ಆಲ್ ಫೋರ್ಸ್ ಹಿಮ್ ಆಕ್ಚುಲಿ. ಬಟ್ ಹಾನೆಸ್ಟ್ಲಿ ಹ್ಯಾಸ್ ಗಾಟ್ 100% ಕಾನ್ಫಿಡೆನ್ಸ್ ಆನ್ ಯು. ನೆಕ್ಸ್ಟ್ ಟೈಮ್ ಹಸ್ಬೆಂಡ್ ಕೇಮ್ ವಿತ್ ಹಿಮ್. He also told them, yes, we need not go to any hospital, we will just follow this. And moreover, for his age and his dedication is more important. Excellent. I am very happy. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.